ರೈಫಲ್ಮ್ಯಾನ್ ಸಂಜಯ್ ಕುಮಾರ್ ಕಾರ್ಗಿಲ್ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಜೀವಂತವಾಗಿದ್ದಾಗಲೇ ಪರಮವೀರ ಚಕ್ರ ಪಡೆದ ಸಾಹಸಿ. ಹಿಮಾಚಲ ಪ್ರದೇಶದ ಹಳ್ಳಿಯೊಂದರಲ್ಲಿ 1976 ಮಾರ್ಚ್ 3ರಂದು ಜನಿಸಿದ ಇವರು 3 ಬಾರಿ ಸೇನೆಗೆ ಸೇರಲು ಪ್ರಯತ್ನಿಸಿ ಸೋತು ದೆಹಲಿಯಲ್ಲಿ ಟ್ಯಾಕ್ಸಿ ಚಾಲಕರಾಗಿ ದುಡಿಯುತ್ತಿದ್ದರು. ಆದರೆ ಭಗವಂತನ ಇಚ್ಛೆ ಬೇರೆಯೇ ಇತ್ತು. 4ನೇ ಪ್ರಯತ್ನದಲ್ಲಿ ಆರ್ಮಿಗೆ ಸೇರಿದರು. ಕಾರ್ಗಿಲ್ ಕದನದಲ್ಲಿ ಏರಿಯಾ ಫ್ಲಾಟ್ ಟಾಪ್ ಎಂಬ ಆಯಕಟ್ಟಿನ ಜಾಗವನ್ನು ವಶಪಡಿಸಿಕೊಳ್ಳಲು ಸಂಜಯ್ ಕುಮಾರರ ತಂಡಕ್ಕೆ ಆದೇಶಿಸಲಾಗಿತ್ತು. ಆದರೆ ಮೇಲಿನ ಬಂಕರ್ನಲ್ಲಿ ಕುಳಿತಿದ್ದ ಪಾಕ್ ಸೈನಿಕರು ಮೆಷಿನ್ ಗನ್ನಿಂದ ಒಂದೇ ಸಮನೆ ಗುಂಡಿನ ಸುರಿಮಳೆಗೈಯುತ್ತಿದ್ದರು. ತಮ್ಮೆದುರಿಗಿದ್ದ ಸವಾಲಿನ ಮಹತ್ವವನ್ನು ಅರಿತ ಕುಮಾರ್ ಏಕಾಂಗಿಯಾಗಿ ಪರ್ವತವನ್ನೇರಿ ಗುಂಡಿನ ದಾಳಿಯನ್ನೂ ಲೆಕ್ಕಿಸದೆ ಶತ್ರು ಪಡೆಯತ್ತ ಮುನ್ನುಗ್ಗಿದರು. ಎದೆಗೆ ಗುಂಡು ಹೊಕ್ಕಿ ರಕ್ತ ಸುರಿಯುತ್ತಿದ್ದರೂ 3 ಶತ್ರುಗಳನ್ನು ಮುಷ್ಟಿಯುದ್ಧದಲ್ಲಿ ಕೊಂದು ಅವರದ್ದೇ ಮೆಷಿನ್ ಗನ್ ಬಳಸಿ ಮೇಲಿದ್ದ ಮತ್ತೊಂದು ಬಂಕರ್ನ ಮೇಲೆ ದಾಳಿ ಮಾಡಿದರು. ಅಲ್ಲಿದ್ದ ಪಾಕ್ ಸೈನಿಕರು ಏನಾಗುತ್ತಿದೆ ಎಂದು ಅರಿಯುವಷ್ಟರಲ್ಲೇ ಹತರಾದರು. ಈ ಪರಾಕ್ರಮದಿಂದ ಸ್ಫೂರ್ತಿಗೊಂಡ ಅವರ ತಂಡ ಮುನ್ನುಗ್ಗಿ ಇಡೀ ಪರ್ವತವನ್ನೇ ವಶಪಡಿಸಿಕೊಂಡಿತು. ಇಂದಿಗೂ ಸುಬೇದಾರ್ ಮೇಜರ್ ಆಗಿ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಜಯ್ ಕುಮಾರ್ ರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು.